नवरात्रि के पहले दिन से ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಬಳಿ ಪಾನ್ ಕಾರ್ಡ್ ಇದೆಯಾ? ಹಾಗಿದ್ರೆ ಈ ವಿಷಯ ತುಂಬಾ ಮುಖ್ಯ. ಒಂದು ಸಣ್ಣ ತಪ್ಪು ಮಾಡಿದ್ರೆ ಕೂಡ ರೂಪಾಯಿ 10,000 ದಂಡ ಬೀಳಬಹುದು. ಹಾಗಿದ್ರೆ ಯಾವ್ಯಾವ ತಪ್ಪುಗಳಿಂದ ನಮ್ಮ ಪಾನ್ ಕಾರ್ಡ್ಗೆ ದಂಡ ಬೀಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮೊದಲನೇದಾಗಿ ಪಾನ್ ಕಾರ್ಡ್ ಕಳೆದು ಹೋದ್ರೆ ನಿರ್ಲಕ್ಷಿಸಬೇಡಿ. ಮೊದಲು ಪೊಲೀಸರಿಗೆ ವರದಿ ನೀಡಿ. ಮತ್ತೆ ಅಧಿಕೃತ ವೆಬ್ಸೈಟ್ ಮೂಲಕ ನಕಲಿ ಪಾನ್ ಕಾರ್ಡ್ಗೆ ಅರ್ಜಿ ಹಾಕಿ. ಕಳೆದು ಹೋದ ಪಾನ್ ಕಾರ್ಡ್ ದುರುಪಯೋಗವಾದ್ರೆ ನಿಮಗೆ ನಷ್ಟ ಆಗುತ್ತೆ. ಎರಡನೇದಾಗಿ ಎರಡೆರಡು ಪಾನ್ ಕಾರ್ಡ್ ಇದ್ರೆ ಏನಾಗುತ್ತೆ? ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ ಇರುವುದು ಕಾನೂನುಬದ್ಧ ಅಪರಾಧ. ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 272B ಪ್ರಕಾರ ರೂಪಾಯಿ 10,000 ದಂಡ ವಿಧಿಸಲಾಗುತ್ತೆ. ಹೆಚ್ಚು ಪಾನ್ ಕಾರ್ಡ್ ಇದ್ರೆ ಈಗಲೇ ಒಂದನ್ನು ರದ್ದು ಮಾಡಿ. ಮೂರನೇದಾಗಿ ತಪ್ಪು ಪ್ಯಾನ್ ಸಂಖ್ಯೆ ನಮೂದಿಸಿದ್ರೆ, TR ಸಲ್ಲಿಸುವಾಗ ಅಥವಾ ಹಣಕಾಸು ವ್ಯವಹಾರದಲ್ಲಿ ತಪ್ಪು ಪಾನ್ ನಂಬರ್ ಕೊಟ್ಟರೆ 10,000 ದಂಡ ಬೀಳಬಹುದು. ನಾಲ್ಕನೇದಾಗಿ ಪಾನ್ ಕಾರ್ಡ್ ಅಲ್ಲಿ ತಪ್ಪು ವಿವರಗಳಿದ್ರೆ, ಹೆಸರು, ಜನ್ಮ ದಿನಾಂಕ ತಪ್ಪಾದ್ರೆ ಬ್ಯಾಂಕ್ ಖಾತೆ ಸ್ಥಗಿತಗೊಳಿಸಬಹುದು. ಹಾಗಿದ್ರೆ ಈ ಎಲ್ಲ ವಿಷಯಗಳಿಂದ ನಮಗೆ 10,000 ದಂಡ ಬೀಳ್ಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಹೀಗಾದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.